ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ ಶಿಮೂಲ್ 160+ ಸ್ಕೋರಿಂಗ್ ಹೆಂಗೆ ಅಂತ ನೋಡ್ತಾ ಹೋಗೋಣ. ಪ್ಲಸ್ HK ಸಂಭಾವನೆಯ ಕಟ್ ಆಫ್ದು ಬ್ರಾಂಚ್ ಮ್ಯಾನೇಜರ್ ಮಾತ್ರ ಕಟ್ ಆಫ್ ಒಂದು ಅಂದಾಜು ಮೇಲೆ ಹೇಳ್ತೀನಿ. ಒಂದು ಅಂದಾಜು ಮೇಲೆ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಪ್ಲಸ್ ಫಸ್ಟು ವಿಡಿಯೋ ಓಪನ್ ಆದ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇದೆ, ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಎಲ್ಲ ವಿಡಿಯೋಸ್ನು ದಯವಿಟ್ಟು ಒಂದು 2 ಅವರ್ಸ್ ಆಗುತ್ತೆ ಕೂತ್ಕೊಂಡು ನೋಡಿ. ಒಂದು 2 ಅವರ್ಸ್ ಆಗುತ್ತೆ ಕೂತ್ಕೊಂಡು ನೋಡಿ, ಆರಾಮ್ಸೆ ಕೂತ್ಕೊಂಡು ನೋಡಿ. ಕೂತ್ಕೊಂಡು ನೋಡಿದಾಗ ಒಂದು ಕನ್ಕ್ಲೂಷನ್ ಬರುತ್ತೆ. ಮಂಡ್ಯದಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದು, ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿತ್ತು, ಚಿಕ್ಕಮಂಗ್ಳೂರಲ್ಲಿ ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿತ್ತು, ನಿಮ್ಮ ಜಮಖಂಡಿಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಬೆಂಗಳೂರಿನಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ದಕ್ಷಿಣ ಕನ್ನಡದಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಕೊಡಗಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು, ಎಲ್ಲ ವಿತ್ ದಾಖಲೆ ಇದೆ. ಕ್ಲಿಯರ್ ಕಟ್ಟಾದಂಥ ದಾಖಲೆ ಇದೆ, ಪ್ರತಿಯೊಂದು ದಾಖಲೆ ಇದೆ. ಅರ್ಥ ಆಗುತ್ತಲ್ಲ? ನೋಟ್ಸು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಪಕ್ಕದಲ್ಲೇ ಹಾಕಿರ್ತೀವಿ, ಸ್ಕ್ರೀನ್ಶಾಟ್ಸ್ ಹಾಕಿರ್ತೀವಿ. ಅರ್ಥ ಆಗುತ್ತಲ್ಲ? ನೀಟಾಗಿ ಅಚ್ಚುಕಟ್ಟಾಗಿ ಕಾಣುತ್ತೆ ಸ್ಕ್ರೀನ್ಶಾಟ್ಸು. ಕನ್ನಡದಲ್ಲಿ ಎಷ್ಟು ಬಂದಿತ್ತು, ಕಾನ್ಸ್ಟಿಟ್ಯೂಷನ್ ಎಷ್ಟು ಬಂದಿತ್ತು, ಕೋಆಪರೇಟಿವ್ ಎಷ್ಟು ಬಂದಿತ್ತು, ಎಲ್ಲ ಸ್ಕ್ರೀನ್ಶಾಟ್ಸಲ್ಲಿ ಕಾಣುತ್ತೆ. ಎಷ್ಟು ಕ್ವಶನ್ಸ್ ಬಂದಿತ್ತು ಅಂತಲೂ ಕಾಣುತ್ತೆ. ಅರ್ಥ ಆಗುತ್ತಲ್ಲ? ನಮ್ಮ ನೋಟ್ಸಿಂದ ಇಷ್ಟು ಕ್ವಶನ್ಸ್ ಬಂದಿತ್ತು ಅಂತ ನಿಮಗೆ ಕ್ಲಿಯರ್ ಆಗುತ್ತೆ, ವಿತ್ ಪ್ರೂಫ್ ಇದೆ, ಕ್ಲಿಯರ್ ಆಗುತ್ತೆ. ಒಂದು ಸಪೋಸ್ ನಿಮ್ಮ ಹತ್ರ ಇನ್ನೂ ಚೆನ್ನಾಗಿರ್ತಕ್ಕಂಥ ನೋಟ್ಸ್ ಏನಾದರೂ, ಇನ್ನೂ ಜಾಸ್ತಿ ಕ್ವಶನ್ಸ್ ಬರ್ತಕ್ಕಂಥ ನೋಟ್ಸ್ ಏನಾದರೂ ನೀವೇ ಪ್ರಿಪೇರ್ ಮಾಡ್ಕೊಂಡಿದ್ರೆ, ನಿಮ್ಮ ಹತ್ರನೇ ಇದ್ದರೆ ದಯವಿಟ್ಟು ಅದನ್ನೇ ಓದಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ. ನಿಮ್ಮಲ್ಲಿ ನೋಟ್ಸ್ ಅವೈಲಬಲ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ನಮ್ಮ ನೋಟ್ಸಿಂದ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರಾಗಿ ವಿತ್ ಪ್ರೂಫ್ ಹಾಕಿದ್ದೀವಿ, ವಿತ್ ಪ್ರೂಫ್ ದಾಖಲೆ ಸಮೇತ ಹಾಕಿದ್ದೀವಿ. ಅದನ್ನು ನೋಡ್ಕೊಳ್ಳಿ, ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ನಿಮ್ಮ ಹತ್ರನೇ ಇನ್ನೂ ಚೆನ್ನಾಗಿರೋ ನೋಟ್ಸ್ ಇದೆ, ಯಾಕೆಂದರೆ ನಾವು ದಾಖಲೆ ಸಮೇತ ಆಲ್ರೆಡಿ ಹಾಕಿದ್ದೀವಿ. ಆಲ್ರೆಡಿ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಹಾಕಿದ್ದೀವಿ. ನಿಮ್ಮ ಹತ್ರನೇ ನೋಟ್ಸ್ ಇದೆ, ನೀವೇ ಪ್ರಿಪೇರ್ ಮಾಡಿರ್ತಕ್ಕಂಥ ನೋಟ್ಸ್ ಇದ್ದು, ಅದರಲ್ಲಿ ಇನ್ನೂ ಚೆನ್ನಾಗಿರ್ತಕ್ಕಂಥ ನೋಟ್ಸ್ ಏನಾದ್ರು ನಿಮ್ಮ ಹತ್ರ ಇದ್ದರೆ, ಅದ್ಭುತವಾದಂಥ ನೋಟ್ಸ್ ಇದ್ದರೆ ಅದನ್ನೇ ಕೂತ್ಕೊಂಡು ಓದಿ. ಅರ್ಥ ಆಗ್ತಿದೆಯಲ್ಲ? ನಿಮ್ಮಲ್ಲಿ ಅವೈಲಬಲ್ ಇಲ್ಲ, ನಾನೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಹೇಳಿದ್ದೀನಿ, ಯಾವುದೇ ಒಂದು ಸಣ್ಣ ಇದನ್ನು ಬಿಟ್ಟಿಲ್ಲ, ಸಂಪೂರ್ಣವಾದಂಥ ಮಾಹಿತಿ ಹೇಳಿದ್ದೀನಿ. ನಿಮ್ಮಲ್ಲೇ ಅವೈಲಬಲ್ ಇದೆ ಅಂತ ಅಂದರೆ ಅದನ್ನೇ ಕೂತ್ಕೊಂಡು ಓದಿ. ನಿಮ್ಮಲ್ಲಿ ಅವೈಲಬಲ್ ಇಲ್ಲ, 100% ಇಲ್ಲ ಅಂದರೆ ಇಲ್ಲಿದೆ, ಪ್ರಿಪೇರ್ ಮಾಡಿದ್ದೀವಿ, ತಗೊಂಡು ಅವಶ್ಯಕತೆ ಇದ್ದರೆ ಓದ್ಕೊಳ್ಳಿ. ನಮ್ಮಲ್ಲಿ ಇರ್ತಕ್ಕಂಥದ್ದು ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ಇದೆ, ಒಂದಲ್ಲ ಎರಡಲ್ಲ, 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ನಿಮ್ಮ ಹತ್ರ ಅವೈಲಬಲ್ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ಆನ್ಸರ್ ಇದೆ, ಆ ಫೋಟೋಸ್ ಎಲ್ಲ ಒಳಗಡೆ ವಿಡಿಯೋದಲ್ಲಿದ್ದಾವೆ, ಚೆಕ್ ಮಾಡ್ಕೋಬೇಕು. ಸ್ಯಾಂಪಲ್ ಯಾರಿಗಾರ ಬೇಕಿದ್ದರೆ ಎಲ್ಲ ವಿಡಿಯೋಸಲ್ಲಿದ್ದಾವೆ, ಎಲ್ಲ ವಿಡಿಯೋಸ್ ನೋಡಬೇಕು. ದಯವಿಟ್ಟು ವಿಡಿಯೋಸ್ ನೋಡಬೇಕು, ಹಂಗೆ ಯಾರೋ ಮೆಸೇಜ್ ಮಾಡಬೇಡಿ. ಅನ್ವಾಂಟೆಡ್ ಮೆಸೇಜಸ್ ಬೇಡವೇ ಬೇಡ. ಅವಶ್ಯಕತೆ ಇದ್ದರೆ ತಗೊಂಡು ಓದಿ, ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆಯೋ ಅದು ಕೂತ್ಕೊಂಡು ಓದ್ಕೊಂಡು ಹೋಗಿ ಬರೀರಿ, ಮುಗಿದೋಯ್ತು. ಸಿಂಪಲ್ ಆಗಿದೆ ವಿಚಾರ, ತುಂಬ ಸಿಂಪಲ್, ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ ಇದರಲ್ಲಿ. ನಮ್ಮಲ್ಲಿರ್ತಕ್ಕಂಥದ್ದು ವಿತ್ ದಾಖಲೆ ಸಮೇತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸಲ್ಲಿ ಎಲ್ಲ ಇದ್ದಾವೆ. ಕೂತ್ಕೊಂಡು ಅಚ್ಚುಕಟ್ಟಾಗಿ ನೋಡಿ. ನಮ್ಮಲ್ಲಿರ್ತಕ್ಕಂಥ ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ. 50 ಕ್ವಶನ್ಗೆ ಕೋಆಪರೇಟಿವ್ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಹಾಕಿರ್ತೀವಿ. ಇಷ್ಟು ಕ್ವಾಲಿಟಿ ನೋಟ್ಸ್ ನಮ್ಮಲ್ಲಿದೆ. ಅರ್ಥ ಆಗ್ತಿದೆಯಾ? ನಿಮ್ಮ ಬಳಿ ನೀವೇ ಪ್ರಿಪೇರ್ ಮಾಡಿರ್ತಕ್ಕಂಥ ಇನ್ನೂ ಚೆನ್ನಾಗಿರ್ತಕ್ಕಂಥ ನೋಟ್ಸ್ ಇದ್ದರೆ ಅದನ್ನೇ ಕೂತ್ಕೊಂಡು ಓದಿ, 10 ಸತಿ ಓದ್ಕೊಂಡು ಹೋಗಿ, ಒಳ್ಳೆಯದಾಗಲಿ. ಅರ್ಥ ಆಗುತ್ತಲ್ಲ? ಕನ್ನಡ ಇಲ್ಲಿದೆ ನೋಡಿ. ಕನ್ನಡ ಶಾರ್ಟ್ಕಟ್ ಟ್ರಿಕ್ಸ್, ವ್ಯಾಕರಣದಲ್ಲಿ ಸಂಪೂರ್ಣವಾದಂಥ ಶಾರ್ಟ್ಕಟ್ ಟ್ರಿಕ್ಸ್ ಎಲ್ಲೂ ಮಾಡಿಲ್ಲ, ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಫಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು, ಅದ್ಭುತವಾಗಿದೆ. ಅದಕ್ಕಿಂತಲೂ ಏನಾದರೂ ಅದನ್ನು ಹಾಕಿದ್ದೀನಿ, ಅದು ಶಾರ್ಟ್ಕಟ್ ಟ್ರಿಕ್ಸ್ ಇರ್ತಕ್ಕಂಥದ್ದು ಇದರಲ್ಲಿ ನಿಮ್ಮ ವಿಡಿಯೋಸಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಅದರದ್ದು ಕ್ಲಿಪ್ಸ್ ಹಾಕಿದ್ದೀನಿ, ಫೋಟೋಸ್ ಹಾಕಿದ್ದೀವಿ. ಚೆಕ್ ಮಾಡ್ಕೋಬೇಕು. ಫಸ್ಟ್ ಏನೇ ಮಾಡಬೇಕು ಅಂದರೆ ನೀಟಾಗಿ ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕ್ಲೀನಾಗಿ ಕಾಣುತ್ತೆ, ಅಚ್ಚುಕಟ್ಟಾಗಿ ಕಾಣುತ್ತೆ, ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ. ಈ ರೀತಿ ಇದೆ ನೋಟ್ಸು, ಇಷ್ಟು ಕ್ವಾಲಿಟಿ ಇದೆ, ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ. ಸಪೋಸ್ ನಿಮ್ಮ ಬಳಿ ಇನ್ನೂ ಚೆನ್ನಾಗಿರ್ತಕ್ಕಂಥ ನೀವೇ ಪ್ರಿಪೇರ್ ಮಾಡಿರ್ತಕ್ಕಂಥ ನೋಟ್ಸ್ ಇದ್ದರೆ ಅದನ್ನೇ ಕೂತ್ಕೊಂಡು ಓದಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಇನ್ನೂ ಚೆನ್ನಾಗಿದೆ, ಈ ವಿಡಿಯೋದಲ್ಲಿ ಇರ್ತಕ್ಕಂಥಕ್ಕಿಂತ ಇನ್ನೂ ಅದ್ಭುತವಾಗಿದೆ, ಅದನ್ನೇ ಕೂತ್ಕೊಂಡು ಓದ್ಕೊಂಡು ಹೋಗಿ, ಸಮಸ್ಯೆ ಏನೂ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಕಾಲಹರಣ ದಯವಿಟ್ಟು ಬೇಡ. ಕಾನ್ಸ್ಟಿಟ್ಯೂಷನ್ ನಮ್ಮಲ್ಲಿರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ಫುಲ್ ನೋಟ್ಸ್ ಇದೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ನಿಮ್ಮಲ್ಲಿ ಏನಾದರೂ ಕರೆಂಟ್ ಅಫೇರ್ಸ್ ಬೇಸ್ ಮಾಡೋವಂಥ ಐಡಿಯಾ ಇದ್ದು ಎಲ್ಲ ಕ್ವಶನ್ಸು ನಿಮಗೆ ತೆಗೀತಕ್ಕಂಥ ಕೆಪಾಸಿಟಿ ಇದ್ದರೆ
ಎಲ್ಲ ಪ್ರಿಡಿಕ್ಷನ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸು ಕೋರ್ ಏರಿಯಾಸು ಎಲ್ಲ ಬರೆದಿರ್ತೀವಿ. ಫ್ರಂಟ್ ಶೀಟಲ್ಲೇ ಬರ್ದಿದ್ದೀನಿ ಎಲ್ಲ ಪ್ರತಿಯೊಂದೂ. ಮೊದಲನೇ ಶೀಟಲ್ಲೇ ಮೆನ್ಷನ್ ಮಾಡಿದ್ದೀನಿ ಇವೇ ಬಂದಿದ್ದಾವೆ ಅಂತ. ಅವೇ ಬಂದಿದ್ದಾವೆ ಎಕ್ಸಾಮ್ಸಲ್ಲಿ, ಅವೇ ಬಂದಿದ್ದಾವೆ ಎಲ್ಲ ವಿತ್ ಪ್ರೂಫ್ ಇದೆ, ಚೆಕ್ ಮಾಡ್ಕೋಬೋದು. ಸಪೋಸ್ ನಿಮಗೆ ಐಡಿಯಾಲಜಿ ಇದ್ದರೆ ಕಾನ್ಸ್ಟಿಟ್ಯೂಷನ್ನು ಹೆಂಗೆ ತೆಗಿತಾರೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಹೆಂಗೆ ತೆಗಿತಾರೆ, ಕೋರ್ ಏರಿಯಾಸ್ ಯಾವ್ಯಾವು ಅಂತಿದ್ರೆ ಅದನ್ನೇ ಓದಿ. ಅರ್ಥ ಆಗ್ತಿದ್ದಿಲ್ಲ? ಕಾಲಹರಣ ಮಾಡೋದು, ಅನ್ವಾಂಟೆಡ್ ಮೆಸೇಜಸ್ ಮಾಡೋದು ಬೇಡವೇ ಬೇಡ. ಅರ್ಥ ಆಗ್ತಿದೆಯಲ್ಲ? ನನ್ನ ಡೀಟೇಲ್ಸು ಸಂಪೂರ್ಣವಾದಂಥ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. 7 ಇಯರ್ಸ್ ಕೋರ್ಟ್ ಆಫೀಸರ್ ಆಗಿದ್ದೆ, ಅದರಿಂದ ಇದ್ದಂಥ ಎಲ್ಲ ದಾಖಲೆ ಸಮೇತ ಇದೆ. ಅದರಿಂದ ಇದ್ದಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಬೇರೆ ಬೇರೆವು, ಅದು ಬೇರೆ ಕತೆ. ಕೊನೆಯಲ್ಲಿದ್ದಷ್ಟೇ ನಾನು ಹೇಳಿರೋದು, ಬೇರೆ ಬೇರೆ ಕತೆಗಳು. 22 ವರ್ಷ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, 22 ವರ್ಷ. ಅರ್ಥ ಆಗುತ್ತಲ್ಲ? ದಯವಿಟ್ಟು ಅನ್ವಾಂಟೆಡ್ ಮೆಸೇಜಸ್ ಯಾರೂ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಮಾಡಬೇಡಿ. 22 ವರ್ಷ ಅಂದರೆ ಅರ್ಥ ಆಗುತ್ತಲ್ಲ? 22 ವರ್ಷದಿಂದ ಇದೇ ಫೀಲ್ಡಲ್ಲಿದ್ದೀವಿ. ನನ್ನ ಏಜ್ ಅಲ್ಲ, ನನ್ನ ಈ ಫೀಲ್ಡಿಗೆ ಬಂದೇ 22 ವರ್ಷ ಆಗಿದೆ. 2005 ಇಸ್ವಿಯಿಂದ ಇದೇ ಫೀಲ್ಡಲ್ಲಿದ್ದೀವಿ. ಎಲ್ಲನೂ ದಾಖಲೆ ಸಮೇತ ಇದೆ, ದಾಖಲೆ ಸಮೇತ ಹಾಕಿದ್ದೀವಿ. ಅರ್ಥ ಆಗುತ್ತಲ್ಲ? 7 ಇಯರ್ಸ್ ಕೋರ್ಟ್ ಆಫೀಸರ್ ಆಗಿದ್ದೆ. ಅನ್ವಾಂಟೆಡ್ ಮೆಸೇಜಸ್ಸು ಸಾಧ್ಯನೇ ಇಲ್ಲ, ಅವಶ್ಯಕತೆ ಇಲ್ಲ ನಮಗೆ. ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ನಿಮ್ಮ ಕಟ್ ಆಫು ಅಂತ ಕೇಳ್ತಾ ಇರ್ತೀರಾ. ಹೇಳ್ತೀನಿ, ಅದು ಕಂಟಿನ್ಯೂಷನ್ ಪಾರ್ಟ್ ಹೇಳ್ತೀನಿ. ಈಗ ಅರ್ಥ ಆಯಿತು ಅಂದ್ಕೊತೀನಿ. ದಯವಿಟ್ಟು ಯಾರಿಗಾದರೂ ನೋಟ್ಸ್ ಅವಶ್ಯಕತೆ ಇದೆ, ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕು, ಚೆಕ್ ಮಾಡಬೇಕು. ಅದರಲ್ಲೆಲ್ಲ ಮಾಹಿತಿ ಇದೆ, ಅದರಲ್ಲಿಲ್ಲ ಅಂತಕ್ಕಂಥದ್ದು ಏನೂ ಇಲ್ಲ. ಎಲ್ಲನೂ ಕಂಪ್ಲೀಟಾಗಿ ವಿತ್ ಸ್ಕ್ರೀನ್ಶಾಟ್ ಹೊಡೆದಾಕಿದ್ದೀವಿ. ವಿತ್ ಸ್ಕ್ರೀನ್ಶಾಟ್ ಇದೆ. ಅರ್ಥ ಆಗುತ್ತಲ್ಲ? ವಿತ್ ಸ್ಕ್ರೀನ್ಶಾಟ್ ಇದೆ, ಕಂಪ್ಲೀಟ್ ಸ್ಕ್ರೀನ್ಶಾಟ್ ಇದೆ. ಅದನ್ನು ನೋಡ್ಕೋಬೇಕು, ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಚೆಕ್ ಮಾಡ್ಕೋಬೇಕು. ಅವಶ್ಯಕತೆ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆ ಅದು ಕೂತ್ಕೊಂಡು ಓದ್ಕೊಂಡು ಹೋಗಿ. ಇನ್ನೂ ಚೆನ್ನಾಗಿದ್ದರೆ ಅದನ್ನೇ ಓದ್ಕೊಳ್ಳಿ, ನಿಮ್ಮ ಮನೆ ಬರ ಏನಾದ್ರು ಮಾಡ್ಕೊಳ್ಳಿ. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಬರ್ಕೂಡ್ದು. ಅರ್ಥ ಆಗುತ್ತಲ್ಲ? ಕೂತ್ಕೊಂಡು ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು HK ಸಂಭವನೀಯ ಕಟ್ ಆಫ್ ಬಗ್ಗೆ ನೋಡ್ತಾ ಹೋಗೋಣ. HK ಇದ್ರದ್ದು ಮೇಯ್ನ್ ಇದನ್ನು ಯಾಕೆ ಮಾಡೋಕ್ಕಾಗಿಲ್ಲಪ್ಪ ಅಂದರೆ, ಒಂದು ಫೇಮಸ್ ಪಬ್ಲಿಷರ್ ಒಬ್ಬರು ಒಂದು ಬುಕ್ನ ರೆಡಿ ಮಾಡಿಕೊಡಿ ಅಂತೇಳಿ ಸಡನ್ನಾಗಿ ಬಂದು ಕೇಳಿದ್ರು. ಎಕ್ಸಾಮ್ಸ್ ಕಾಲ್ ಆಗ್ತಾ ಇದ್ದಾವೆ ಇವಾಗ. ಈಗ ಎಕ್ಸಾಮ್ಸ್ ಕಾಲ್ ಆಗ್ತಾ ಇದ್ದಾವೆ, KPSC KE ಇದು ಫೇಮಸ್ ಪಬ್ಲಿಷರ್ ಒಬ್ಬರು. ಅದು ಹೇಳ್ತೀನಿ, ಫ್ಯೂಚರಲ್ಲಿ ಹೇಳ್ತೀನಿ. ಬುಕ್ನ ಅರ್ಜೆಂಟ್ ಪಬ್ಲಿಷ್ ಮಾಡಬೇಕು, ಅರ್ಜೆಂಟಾಗಿ ರೆಡಿ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅದರಲ್ಲಿ ತುಂಬ ಬ್ಯುಸಿ ಇದ್ದೀವಿ, ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೀವಿ. ಅರ್ಥ ಆಗುತ್ತಲ್ಲ? ತುಂಬ ಬ್ಯುಸಿ ಇದ್ದೀವಿ. ಅದಕ್ಕೋಸ್ಕರ ಅದನ್ನು ರೆಡಿ ಮಾಡ್ತಾಯಿದ್ದೀವಿ. ಅದು ಪಬ್ಲಿಷರ್ಗೆ ಹೋಗುತ್ತೆ, ಅನೌನ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ಏನೂ ಮಾಡಲಿಕ್ಕಾಗ್ತಾಯಿಲ್ಲ, ಫುಲ್ ಬ್ಯುಸಿ ಇರೋ ಕಾರಣದಿಂದಾಗಿ. ಈಗ ಪ್ರೆಸೆಂಟ್ಲಿ ನಿಮ್ಮ ಶಾಖಾ ವ್ಯವಸ್ಥಾಪಕರದ್ದು ಮಾತ್ರ ಹೇಳ್ತೀನಿ ಕಟ್ ಆಫು. ಯಾಕೆ ಅಂದರೆ ಇನ್ನು ಮಿಕ್ಕಿದವೆಲ್ಲನೂ ಡೀಟೇಲ್ ಸ್ಟಡಿ ಮಾಡಬೇಕು, ಡೀಟೇಲಾಗಿ ಡೆಪ್ತಾಗಿ ನೋಡಿ ಹೇಳಬೇಕು. ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಹೇಳಿರ್ತೀನಿ. ನಾನ್ HKದು ವಿಡಿಯೋ ಮಾಡಿ ಹಾಕಿದ್ದೀವಿ. ಸುಮ್ಮನೆ ಮೆಸೇಜಸ್ ಮಾಡೋದು, ನಮ್ಮ ಸೆಲೆಕ್ಷನ್ ಆಗುತ್ತಾ? ಸುಮ್ಮನೆ 50ರಿಂದ 100 ಮೆಸೇಜ್ ಮಾಡೋದು, 50ರಿಂದ 100 ಮೆಸೇಜ್. ನಮ್ದಾಗುತ್ತಾ ಪ್ರತಿಯೊಬ್ಬರದ್ದು ಒಂದು ಮೆಸೇಜ್ ತೆಗೆದು ರೋಸ್ಟರ್ ಚೆಕ್ ಮಾಡಿ ನಿಮ್ದಾಗತ್ತಮ್ಮ ಅಂತ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗಿಂದ ಸಂಜೆ ಕಾಲ ಮುಗಿದೋಗುತ್ತೆ. ಅರ್ಥ ಆಗುತ್ತಲ್ಲ? ಬೆಳಗ್ಗಿನ ಸಂಜೆ ನಮ್ಮ ವರ್ಕ್ ಲೋಡ್ ಯಾರು ಕೇಳ್ತಾರೆ? ನಮ್ಮ ವರ್ಕ್ ಲೋಡ್ ಕತೆ ಏನಾಗ್ಬೋದು? ನಮ್ಮ ತೀರಾ ಅರ್ಜೆನ್ಸಿ ಇರ್ತಕ್ಕಂಥ ವರ್ಕ್ ಲೋಡ್ ಕತೆ ಏನಾಗುತ್ತೆ? ಹೋಗ್ಲಿ, ಇದರಿಂದ ಏನಾದ್ರು ಉಪಯೋಗ ಇದೆಯಾ? ಈ ಕಟ್ ಆಫಿಂದ ಏನಾದರೂ ಪ್ರಯೋಜನ ಇದ್ದರೆ ಖಂಡಿತವಾಗ್ಲೂ ಡೈರೆಕ್ಟ್ ಎಕ್ಸಾಮ್ ಯಾರು ಬರೆದಿದ್ರೆ, ಇಲ್ಲ ಮುಂದೆ ಬರೆಯೋರಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಸೆಲೆಕ್ಷನ್ ಆಗ್ತೀರಾ ಆಗಲ್ವಾ? ಡೈರೆಕ್ಟ್ ಎಕ್ಸಾಮ್ ಅಂದರೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, KPSC ಆ್ಯಂಡ್ KEದು, ಬೇರೆ ಇನ್ಯಾವುದೂ ಅಲ್ಲ. KPSC KEದು ಇಂಟ್ರ್ಯೂ ಇಲ್ಲದೆ ಇರತಕ್ಕಂಥ ಎಕ್ಸಾಮ್ದು ಪರೀಕ್ಷೆನ ಅಟೆಂಡ್ ಮಾಡಿ ಬನ್ನಿ. ಪೇಪರ್ ನಿಮ್ಮ ಕೈಯಲ್ಲಿರುತ್ತೆ. ಪೇಪರ್ ಹಾಕ್ರಿ ನೀಟಾಗಿ. ಕ್ವಶನ್ ಪೇಪರ್ ಫುಲ್ ಹಾಕಿ, ಇಷ್ಟು ಸ್ಕೋರ್ ಬಂದಿದೆ ಅಂತ ಹಾಕಿ. ಡೈರೆಕ್ಟ್ ಸೆಲೆಕ್ಷನ್ ಇರ್ತಕ್ಕಂಥದ್ದು. ಸೆಲೆಕ್ಷನ್ ಆಗುತ್ತಾ ಆಗಲ್ವಾ? ಇಲ್ಲೇ ಹೇಳ್ತೀನಿ, ಇದೇ ಜಾಗದಲ್ಲೇ ಕೂತ್ಕೊಂಡು ಹೇಳ್ತೀನಿ. ಆಗುತ್ತಾ ಆಗಲ್ವಾ? ಇಷ್ಟೇ ಕಟ್ ಆಫ್ ನಿಲ್ಲುತ್ತೆ ಅಂತ ಪಕ್ಕಾ ಹೇಳ್ತೀನಿ, ಅನುಭವದ ಆಧಾರದ ಮೇಲೆ. ಅರ್ಥ ಆಗ್ತಿದೆಯಲ್ಲ? ಇದು ಇಂಟರ್ವ್ಯೂ ಇರ್ತಕ್ಕಂಥ ಜಾಬು. ಇವೆಲ್ಲ ಇಂಟರ್ವ್ಯೂ ಇರ್ತಕ್ಕಂಥದ್ದು. ಇಂಟರ್ವ್ಯೂ ಬಂತು ಅಂದರೆ ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಪೋಸ್ಟು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ಪೋಸ್ಟು. ಸಾಮಾನ್ಯ 1 ನಿಮ್ಮ ಶಾಖಾ ವ್ಯವಸ್ಥಾಪಕರು HKನಲ್ಲಿರ್ತಕ್ಕಂಥದ್ದು. ಕ್ಲಿಯರಾಗಿ ಕೇಳಿಸ್ಕೊಳ್ರಿ. ಒಂದೇ ಒಂದು GM ಅಲ್ಲಿ ಒಬ್ಬರೇ ಒಳಗಡೆ ಹೋಗೋದು. GM ಅಲ್ಲಿ ಎಷ್ಟು ಜನ ಹೋಗ್ತಾರೆ? ಒಂದೇ ಒಂದು ಕ್ಯಾಂಡಿಡೇಟ್. ಮಹಿಳೆಯರು ಎಷ್ಟು ಜನ ಹೋಗ್ತಾರೆ? 2. ಗ್ರಾಮೀಣ ವ್ಯಕ್ತಿ 1. ಅಂಗವಿಕಲರು 1. ಅದರಲ್ಲೂ ಬ್ಲೈಂಡಿಗೆ ಸಂಬಂಧಪಟ್ಟವರು. ಅರ್ಥ ಆಗುತ್ತಲ್ಲ? ಇನ್ನು SC ಪ್ರವರ್ಗ A ಒಂದೇ ಒಂದು ಪೋಸ್ಟ್ ಇದೆ. ಈ ಥರ ಒಂದೇ ಒಂದು. ಪ್ರವರ್ಗ B ಒಂದೇ ಒಂದು ಪೋಸ್ಟ್ ಇದೆ. ಪರಿಶಿಷ್ಟ ST ಇದೆ. ST 1, ಕ್ಯಾಟಗರಿ 1 1, ಕ್ಯಾಟಗರಿ 2A 1, 2B 1, ಎಲ್ಲ ಒಂದೊಂದು ಪೋಸ್ಟ್ ಇದೆ.
ಎಲ್ಲ ಒಂದೊಂದೇ ಪೋಸ್ಟ್ ಇದ್ದಾವೆ, ಜಸ್ಟ್ ಒಂದೇ ಪೋಸ್ಟ್ ಇದ್ದಾವೆ. ಇಲ್ಲೆಲ್ಲೂ ಎಫ್ ಡಿ ಎ ಥರ 1,000 2,000, ವಿ ಎ ಓ ಥರ 1,000, ಪಿ ಡಿ ಒ ಥರ ಒಂದು 200 300 ಆ ಥರ ವೇಕೆನ್ಸಿಗಳು ಕಾಣಿಸ್ತಿಲ್ಲ. ತುಂಬ ಲೆಸ್ ವೇಕೆನ್ಸಿಗಳಿದ್ದಾವೆ. ಅರ್ಥ ಆಗ್ತಿದೆಯಲ್ಲ, ತುಂಬ ಲೆಸ್ ವೇಕೆನ್ಸಿ ಇದ್ದಾವೆ. ಈ ಶಾಖಾ ವ್ಯವಸ್ಥಾಪಕರು ಹೋಗೋದೇ 11 ಜನ ಒಳಗಡೆ. ಶಾಖಾ ವ್ಯವಸ್ಥಾಪಕರು ಅಂತ ಇದೆಯಲ್ಲ ಎಚ್ ಕೆ ರೀಜನಲ್ಲಿ, ಕೇವಲ 11 ಜನ ಒಳಗಡೆ ಹೋಗೋದು. ಅದರಲ್ಲಿ ಜನರಲ್ ಮೆರಿಟ್ 1, ಎಸ್ ಸಿ ಪ್ರವರ್ಗ ಎ 1, ಪ್ರವರ್ಗ ಬಿ 1, ಎಸ್ ಟಿ 1, ಕ್ಯಾಟಗರಿ 1, ಕ್ಯಾಟಗರಿ 2A 1, 2B 1, ಕೇವಲ 7 ಜನ. ಕ್ಯಾಟಗರಿಗಳೆಲ್ಲ ತೆಗೆದುಕೊಂಡ್ರೆ ಸಪ್ರೇಟಾಗಿ ಲೆಕ್ಕ ಮಾಡಿದ್ರೆ ಅರ್ಥ ಆಗ್ತಿದೆ. ಮಹಿಳೆಯರಿಗಿರ್ತಕ್ಕಂಥದ್ದು ಕೇವಲ 2 ಪೋಸ್ಟು, ಇದರಲ್ಲಿ ಕ್ಲೈಮ್ ಮಾಡ್ಬೋದು. ಅರ್ಥ ಆಗುತ್ತಲ್ಲ. ಗ್ರಾಮೀಣ ಇರ್ತಕ್ಕಂಥದ್ದು ಒಂದೇ ಪೋಸ್ಟು, ಮಹಿಳೆ ಇತರೆ ಇರ್ತಕ್ಕಂಥದ್ದು ಕೇವಲ 2 ಪೋಸ್ಟು. ಅರ್ಥ ಆಗುತ್ತಲ್ಲ. ಇಷ್ಟು ಕಡಿಮೆ ಪೋಸ್ಟ್ ಇದ್ದಾವೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ದಯವಿಟ್ಟು ಕಾಯಬೇಡ್ರಿ. ಬರ್ದಿದ್ದೀರಾ ಭಾಳ ಸಂತೋಷ, ಒಳ್ಳೆ ಸ್ಕೋರ್ ಮಾಡ್ಕೊಂಡಿದ್ದೀರಾ ತುಂಬ ಸಂತೋಷ. ಸ್ಕೋರಿಂಗ್ನ ಈಗ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ಬಿಟ್ಟು ಮುಂದಿನ ಎಕ್ಸಾಮ್ ಯಾವುದಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ದಯವಿಟ್ಟು ಫೋಕಸ್ ಮಾಡಿ. ಯಾವುದಾದ್ರೂ ಸರಿ, ಇದೇ ಮಾಡಿ ಅದೇ ಮಾಡಿ ಅಂತಲ್ಲ, ನಿಮ್ಮ ಅನುಕೂಲ, ನಿಮ್ಗೆ ಯಾವ ಕೇಪಬಿಲಿಟಿ ಇರುತ್ತೋ ಆ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ, ಕ್ಲಿಯರ್ ಮಾಡ್ಕೊಂಡು ಹೋಗೋ ಕಡೆ ಗಮನ ಕೊಡಿ. ಅಷ್ಟೇ ನಾನು ಹೇಳೋದು. ಸುಮ್ಮನೆ ಅನ್ವಾಂಟೆಡ್ ಮೆಸೇಜಸ್, ಸುಮ್ಮನೆ ಮೆಸೇಜ್ ನಮ್ದಾಗುತ್ತಾ ಇಲ್ಲೇ ಕಾಣಿಸ್ತಾ ಇದೆ. 145 ಮಾರ್ಕ್ಸು, 145 ನೆಕ್ಸ್ಟ್ ಶೀಟಲ್ಲಿದೆ, ತೋರಿಸ್ತೀನಿ ನೋಡ್ರಿ. 145 ತೆಗೆದಿದ್ದಾರೆ. ಎಚ್ ಕೆನಲ್ಲಿ ಬ್ರಾಂಚ್ ಮ್ಯಾನೇಜರಲ್ಲಿ 145 ಸ್ಕೋರಿಂಗ್ ಆಗಿದೆ. ಅರ್ಥ ಆಗ್ತಿದೆಯಾ? 145 ನನಗೆ ಮಾಡಿರೋ ಮೆಸೇಜೇ 145 ಅಂದರೆ 150ವರೆಗೂ ಆಗಿರ್ತಕ್ಕಂಥ ಸಾಧ್ಯತೆ ಇದೆ. ಸಾಧ್ಯತೆ ಅನ್ನೋ ವರ್ಡ್ ಯೂಸ್ ಮಾಡ್ತಾಯಿದ್ದೀನಿ. 150ವರೆಗೂ ಆಗಿರ್ತಕ್ಕಂಥ ಚಾನ್ಸಸ್ ಇದೆ. ಹೈಯೆಸ್ಟ್ ಸ್ಕೋರ್ ಆಗಿರ್ತಕ್ಕಂಥವ್ರು ಸೆಲೆಕ್ಷನ್ ಆಗೋ ಚಾನ್ಸಸ್ಸು ಹೈ ಚಾನ್ಸಸ್ ಇರುತ್ತೆ. ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರಲ್ಲ, 145 to 150 ಸ್ಕೋರಿಂಗ್ ಮಾಡಿರ್ತಾರಲ್ಲ, ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. 145 to 150 ಸ್ಕೋರ್ ಮಾಡಿರ್ತಕ್ಕಂಥವ್ರು ಜನರಲ್ ಮೆರಿಟ್ 1 ಪೋಸ್ಟ್ ಇದೆಯಲ್ಲ, ಇದರಲ್ಲಿ ಯಾರು ಒಬ್ಬರು ಒಳಗಡೆ ಹೊರಟೋಗ್ತಾರೆ. ಅಲ್ಲಿಗೆ ಇದ್ರ ಕತೆ ಮುಗೀತು. ಅರ್ಥ ಆಗ್ತಾ ಇದೆಯಾ? ಈ ಥರ ಕತೆ ಮುಗೀತು. ಜನರಲ್ ಮೆರಿಟಲ್ಲಿ ಇರ್ತಕ್ಕಂಥವ್ರು 145+, ಹುಡುಗರು 145+, ಜಿ ಎಮ್ಮಲ್ಲಿ 145+ ಯಾರ್ದಿದೆ ಅವರು ಸೆಲೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. 15 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ. ಕಾಲಹರಣ ಮಾಡಬೇಡಿ ಅಂತ ಇದಕ್ಕೋಸ್ಕರನೇ ಖುದ್ದಾಗಿ ಹೇಳ್ತಾ ಇದ್ದೀನಿ. ಕಾಲಹರಣ ಬೇಡ. ಇಂಟರ್ವ್ಯೂ ಇದೆ, ಇಲ್ಲಿ ಮಧ್ಯದಲ್ಲಿ ಇಂಟರ್ವ್ಯೂ ಇದೆ. ಡೈರೆಕ್ಟ್ ಎಕ್ಸಾಮ್ ಅಲ್ಲ ಇದು. ಡೈರೆಕ್ಟ್ ಎಕ್ಸಾಮ್ ಆದರೆ ರಿಸಲ್ಟ್ ಕೇಳಬೇಕು. ಇದಾಗುತ್ತಾ ಹೋಗುತ್ತಾ ಕೇಳಿದ್ರೆ ಅದಕ್ಕೊಂದು ಅರ್ಥ ಇದೆ, ಖಂಡಿತವಾಗ್ಲೂ ಅರ್ಥ ಇದೆ. ಯಾವ್ದಾದ್ರು ಒಂದು ಎಕ್ಸಾಮು, ಯಾವುದೋ ಒಂದು PSI ಆಯಿತು ಅಂತ ಇಟ್ಕೊಳ್ರಿ. ಇಷ್ಟು ಸ್ಕೋರ್ ಆಗಿದೆ ಅಂದರೆ ಪೇಪರ್ ಕಳಿಸ್ರಪ್ಪ ಅಷ್ಟೇ. ಕ್ವಶನ್ ಪೇಪರ್ ಒಂದು ಕಳಿಸಿದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಕಟ್ ಆಫ್ ಇಷ್ಟು ನಿಲ್ಲುತ್ತೆ ಅಂತ. ಗೊತ್ತಾಗ್ಬಿಡುತ್ತೆ. ಜನರಲ್ ಮೆರಿಟ್ ಕಟ್ ಆಫು ಕಣ್ಣಿಗೆ ಎದುರುಗಡೆನೇ ಕಾಣುತ್ತೆ. ಅದು ಒಂದು ಮೆಥಡ್ ಇದೆ. ಮೆಥಡಲ್ಲಿ ನೀಟಾಗಿ ಇಳಿಸ್ಕೊಂಬಂದರೆ ಯಾವ್ಯಾವ ಕ್ವಶನ್ಸ್ ಹೆಂಗಿದಾವೆ ನೋಡ್ಕೊಂಬಂದರೆ ಇಷ್ಟೇ ಹೈಯೆಸ್ಟ್ ಸ್ಕೋರ್ ಆಗಿದೆ, ಹಿಂಗೆ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ಬೋದು. ಅನುಭವದ ಅದಾದಮೇಲೆ 100% ಪ್ರಿಡಿಕ್ಷನ್ ಹೇಳ್ಬೋದು ಅವನ್ನ. ಅರ್ಥ ಆಗ್ತಿದೆ? ಅದು ಇಂಟರ್ವ್ಯೂ ಇಲ್ಲದೆ ಇರ್ತಕ್ಕಂಥವು. ಇಲ್ಲಿ ಇಂಟರ್ವ್ಯೂ 15 ಮಾರ್ಕ್ಸ್ಗಿದೆ ಅಂದಮೇಲೆ ಇದನ್ನು ಉಪಯೋಗ ಏನಿದೆ? ಸುಮ್ಮನೆ ಬೆಳಗಿನ ಸಂಜೆವರೆಗೂ ಲೈಬ್ರರಿಗಳಿಗೆ ಹೋಗಿ ನಂದು ಇಷ್ಟ ಆಗೈತೆ ಅಷ್ಟೇ ಕಾಲಹರಣ. 100% ಟೈಮ್ ವೇಸ್ಟ್ ಆಗುತ್ತೆ. 100% ಟೈಮ್ ವೇಸ್ಟ್ ಆಗುತ್ತೆ. ರಿಸಲ್ಟ್ ಎಲ್ಲ ಫೈನಲೈಸ್ ಆಗೋಕ್ಕೆ ಇನ್ನೂ 1-1.5 ತಿಂಗಳಾಗ್ಬೋದು. ಎಲ್ಲ ಟೋಟಲ್ ಫೈನಲೈಸೇಷನ್ಗೆ 1-1.5 ತಿಂಗಳು ಹಾಳು ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಯಾರಿಗೂ ಪ್ರಯೋಜನ ಇಲ್ಲ. ₹1 ಅಷ್ಟು ಪ್ರಯೋಜನ ಇಲ್ಲ. ಅರ್ಥ ಆಗ್ತಿದೆಯಲ್ಲ. ಕೂತ್ಕೊಂಡು ಅದ್ರ ಬದಲು ದಯವಿಟ್ಟು ಯಾವ ಎಕ್ಸಾಮ್ ಆದರೂ ಸರಿ, ಅದು ಇದು ಅಂತಲ್ಲ, ನಿಮ್ಗೆ ಯಾವ್ದು ಅನುಕೂಲವೋ ಅದಕ್ಕೆ ಓದ್ಕೊಳ್ಳಿ. ನಿಮ್ಗೆ ಯಾವ ಎಕ್ಸಾಮ್ ಸರಿನೋ ಓದ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ಓದೋದು ಮಾತ್ರ ನಿಲ್ಲಿಸ್ಬೇಡ್ರಿ. ಅರ್ಥ ಆಗ್ತಿದೆಯಲ್ಲ. ನಿಮ್ಮ ಜನರಲ್ ಮೆರಿಟು 145ಇಂದ 150, ಇನ್ನೂ ಸ್ವಲ್ಪ ಇಳಿದ್ರೆ 140ವರೆಗೂ ಇಳಿಬೋದು ಅಷ್ಟೇ. ಏನು ಇಂಟರ್ವ್ಯೂ ಬರ್ತಕ್ಕಂಥದ್ದು, ಇಲ್ಲಿ ಮಾತಾಡ್ತಾ ಇರೋದು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಕ್ಕಂಥದ್ದು ಅಷ್ಟೇ. ಅರ್ಥ ಆಗ್ತಿದೆಯಲ್ಲ. ಇಂಟರ್ವ್ಯೂಗೆ ಲೆಟ್ರ್ ಬರ್ಬೋದು. ಜನರಲ್ ಮೆರಿಟು 140ವರೆಗೂ ಬರೋ ಚಾನ್ಸಸ್ ಇದೆ. ಇನ್ನು SC 115ವರೆಗೂ ಬರ್ಬೋದಪ್ಪ ಅಂದಾಜು. 115ವರೆಗೂ SC ಪ್ರವರ್ಗ ಎ ಒಂದೇ ಒಂದು ಪೋಸ್ಟ್ ಇದೆ, 115ವರೆಗೂ ಇಳಿಬೋದು. SC ಪ್ರವರ್ಗ ಬಿ ಇದು ಅಷ್ಟೇ 115ವರೆಗೂ ಇಳಿಬೋದು. ST ಇದು ಅಷ್ಟೇ 115ಇಂದ 120 ರೇಂಜಲ್ಲಿ ನಿಲ್ಬೋದು ಒಂದು ಅಂದಾಜು. ಕ್ಯಾಟಗರಿ 1 120 ರೇಂಜಲ್ಲಿ ನಿಲ್ಬೋದು. 2A 120 ರೇಂಜಲ್ಲಿ ನಿಲ್ಬೋದು. 2B 120 ರೇಂಜಲ್ಲಿ ನಿಲ್ಬೋದು ಒಂದು ಅಂದಾಜು. ಮಹಿಳೆಯರು GM ಅಲ್ಲಿ 2 ಇದ್ದಾರೆ, 2 ಪೋಸ್ಟ್ ಇದ್ದಾವೆ. ಅಂದರೆ ಒಂದು ಪೋಸ್ಟ್ಗೆ 5 ಜನ ಅಂದರೆ 10 ಜನ ಇಂಟರ್ವ್ಯೂ ಮಾಡ್ತಾರೆ. 120ವರೆಗೂ ನಿಲ್ಬೋದು. ಇನ್ನೂ ಕಡಿಮೆ ಬೇಕಾದ್ರೂ ನಿಲ್ಬೋದು, ಹೇಳಕ್ಕೆ ಬರಲ್ಲ. 120ವರೆಗೂ ನಿಲ್ಬೋದು. 120 ಆ್ಯಂಡ್ ಬಿಲೋ ಸ್ವಲ್ಪ 115ವರೆಗೂ ಇಳಿಯೋ ಚಾನ್ಸಸ್ ಇದೆ, ಮಹಿಳೆಯರ ಕ್ಯಾಟಗರಿ ಆಗಿರೋ ಕಾರಣದಿಂದಾಗಿ. ಇನ್ನು GM ಗ್ರಾಮೀಣ 125, ಅಂಗವಿಕಲರು 70 ಮಾರ್ಕ್ಸ್ ನಿಂತರೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಲೋ ಬ್ಲೈಂಡ್ನೆಸ್ಸು 70, ಇನ್ನೂ ಕಡಿಮೆ ಬಂದ್ರೂ ಹೇಳಕ್ಕೆ ಬರೋದಿಲ್ಲ. ಅರ್ಥ ಆಗುತ್ತಲ್ಲ. ಇದು
ಬ್ರ್ಯಾಂಚ್ ಮ್ಯಾನೇಜರ್ ಇದು HK ರೀಜನ್ದು ಒಂದು ಅಂದಾಜಿನ ಮೇಲೆ ಪ್ರಿಡಿಕ್ಷನ್ ಹೇಳಿದ್ದೀನಪ್ಪ. ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ. ಇನ್ನು ಮತ್ತೆ ಇದಾದಮೇಲೆ ನಂದು HKದು ಇನ್ಯಾವುದು ಗ್ರೇಡ್ ಇದ್ರದ್ದು ನಾವು ಮನುಷ್ಯರೇ, ನಮಗೂ ಕಮಿಟ್ಮೆಂಟ್ಸ್ ಅಂತ ಇರ್ತವೆ, ತುಂಬಾ ವರ್ಕ್ಲೋಡ್ ಇರ್ತೈತೆ. ಅರ್ಥ ಆಗ್ತಿದೆಯಲ್ಲ? ದಯವಿಟ್ಟು ಯಾರ್ದೋ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀವಿ, ಮುಗಿಸ್ಕೊಡ್ಬೇಕು, ಫುಲ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಬೇಕು ಒಂದು ಅರ್ಧ ಮಧ್ಯಾಹ್ನನಾದ್ರು ಬೇಕು, ಕೂತ್ಕೊಂಡು ಪ್ರತಿಯೊಂದು ಮಾರ್ಕ್ಸು ಅದು ಎಲ್ಲ ನೋಡಿ ಮಾಡಬೇಕು. ಅಷ್ಟು ಟೈಮ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಅಷ್ಟು ಟೈಮ್ ಖಂಡಿತವಾಗ್ಲೂ ಇಲ್ಲ. ಇನ್ನೇನು ನಿಮ್ಮ 7ನೇ ತಾರೀಕು 7/3 ಒಳಗಡೆ ರಿಸಲ್ಟೇ ಆಗ್ತೀವಿ ಅಂತ ಹೇಳಿದ್ದಾರೆ. ಅನೌನ್ಸ್ ಆಗಿದೆಯಲ್ಲ, 7/3/2026 ಇಸ್ವಿ ಒಳಗಡೆ ರಿಸಲ್ಟೇ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಈ ಕಾರಣ? ಇನ್ನೊಂದು ಇತ್ಲಾಗ ಇನ್ನೊಂದು 15 ದಿನನ ಹೆಚ್ಚು ಕಮ್ಮಿ ಅನ್ನೋ ವರ್ಡ್ ಯೂಸ್ ಮಾಡಿದ್ದೀನಿ. ಮತ್ತು 15 ದಿನ ಅದನ್ನು ಕೇಳಬೇಡ್ರಿ, ಒಂದು 15 ದಿನ ಹೆಚ್ಚು ಕಮ್ಮಿ ಹೇಳ್ತಾ ಇದ್ದೀನಿ. ಒಂದು 15 ಡೇಸಲ್ಲಿ ರಿಸಲ್ಟೇ ಅನೌನ್ಸ್ ಮಾಡ್ತಾರೆ. ಕೂತ್ಕೊಂಡು 15 ದಿನನೂ ವೇಸ್ಟ್ ಮಾಡಿಬಿಡ್ರಿ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ಕೂತ್ಕೊಂಡು ಓದ್ಕೊಳ್ರಿ. 15 ದಿನದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಸಬ್ಜೆಕ್ಟ್ನೇ ಮುಗಿಸ್ಕೋಬೋದು, ಅಚ್ಚುಕಟ್ಟಾಗಿ ಮುಗಿಸ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ದಯವಿಟ್ಟು ಕೂತ್ಕೊಂಡು ಓದಿ. ನಂದಾಗುತ್ತಾ ಅಂದರೆ ಪ್ರತಿಯೊಬ್ಬರದೂ ರೋಸ್ಟರ್ ಚೆಕ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕು ಅಂದರೆ ಬಾಯಿಗೆ ಬಂದಂಗೆ ಹೇಳಕ್ಕೆ ಬರೋದೇ ಇಲ್ಲ. ಅರ್ಥ ಆಗುತ್ತಲ್ಲ? ಪ್ರತಿಯೊಂದನ್ನು ರೋಸ್ಟರ್ ತೆಗೆದು ಇದೆಯಾ ಇಲ್ವಾ, ಅವ್ರು ಮಾಡಿದ್ರು ಮೆಸೇಜ್ ಇಲ್ದಿದ್ರು ಇಲ್ಲ, ಅವೆಲ್ಲ ಕೇಳಿ ಮಾಡಿ 50ರಿಂದ 100 ಮೆಸೇಜ್ಗೆ ಡೈಲಿ ರಿಪ್ಲೈ ಮಾಡೋದು ಹೈಲಿ ಇಂಪಾಸಿಬಲ್. ಆಗೋದಿಲ್ಲ. ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಅರ್ಥ ಆಗ್ತಿದೆಯಲ್ಲ? ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಕೂತ್ಕೊಂಡು ನೆಮ್ಮದಿಯಾಗಿ ಓದ್ರಿ, ನೆಮ್ಮದಿಯಾಗಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ರಿ. ಒಳ್ಳೇದಾಗ್ಲಿಪ್ಪ. ಒಳ್ಳೇದಾಗಲಿ. ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕು. ಫಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾದಂಥ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕು. ಎಲ್ಲ ವಿಡಿಯೋಗಳು ಎಲ್ಲನೂ ಹಾಕಿದ್ದೀವಿ, ಎಲ್ಲ ಬರೋ ವಿಡಿಯೋಗಳೆಲ್ಲ ಹಾಕಿದ್ದೀವಿ. ಎಲ್ಲ ವಿತ್ ಪ್ರೂಫ್ ಇದ್ದಾವೆ. ಚೆಕ್ ಮಾಡಬೇಕು. ದಯವಿಟ್ಟು ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅಂತ ಚೆಕ್ ಮಾಡ್ಕೊಳ್ಳಿ. ಕನ್ನಡ ಎಷ್ಟು ಮಾರ್ಕ್ಸ್ ಬಂದಿದೆ, ಕೋಆಪ್ರೇಟಿವ್ ಎಷ್ಟು ಬಂದಿದೆ, ಕಾನ್ಸ್ಟಿಟ್ಯೂಷನ್ ಎಷ್ಟು ಬಂದಿದೆ, ಎಲ್ಲ ಇರುತ್ತೆ ಮಾಹಿತಿ. ಪ್ರತಿಯೊಂದು ಮಾಹಿತಿ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ. ಆವಾಗಲೇ ಅಲ್ಲಿ ಮತ್ತು ಸ್ಕ್ರೀನ್ಶಾಟ್ಸು ಇರ್ತವೆ. ನೋಟ್ಸ್ ನೋಡಬೇಕು ಅಂದರೆ ಅಲ್ಲಿ ಸ್ಕ್ರೀನ್ಶಾಟು ಇರ್ತವೆ. ಆ ನೋಟ್ಸ್ನ ನೋಡ್ಕೊಳ್ಳಿ, ನಿಮ್ಮ ಕಣ್ಣಿಗೆ ಕಾಣುತ್ತೆ. ಸುಮಾರು ವೀಡಿಯೋಸಲ್ಲಿ ಇದ್ದಾವೆ ನೋಟ್ಸ್ ಎಲ್ಲ ಸ್ಕ್ರೀನ್ಶಾಟ್ ಹೊಡೆದಾಕಿರ್ತಕ್ಕಂಥದ್ದು. ಅಲ್ಲೇ ಕಾಣುತ್ತೆ ನಿಮಗೆ, ಅಚ್ಚುಕಟ್ಟಾಗಿ ನೋಟ್ಸ್ ಕಾಣುತ್ತೆ. ನಾವು ಇಲ್ಲಿ ಕಳಿಸ್ತೀವಲ್ಲ, ಅದೇ ನೋಟ್ಸ್ನೇ ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದಾಕಿರ್ತೀವಿ. ನೋಡ್ಕೊಳ್ಳಿ, ಅದ್ರ ಸ್ಕೋರಿಂಗ್ ಚೆಕ್ ಮಾಡ್ಕೊಳ್ಳಿ, ಎಷ್ಟೆಷ್ಟು ಈ ನೋಟ್ಸಿಂದ ಎಷ್ಟೆಷ್ಟು ಬಂದಿದ್ದಾವೆ ಅಂತ. ತದನಂತರದಲ್ಲಿ ನಿಮಗೆ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇಲ್ಲ ನಿಮ್ಮ ಹತ್ರನೇ ಇನ್ನೂ ಚೆನ್ನಾಗಿರ್ತಕ್ಕಂಥ ಅದ್ಭುತವಾದಂಥ ನೋಟ್ಸ್ ಇದೆ ಅಂತ ಕನ್ಫರ್ಮ್ ಇದ್ದರೆ ಅದನ್ನೇ ಓದ್ಕೊಂಡೋಗಿ ಬರೀರಿ. ಅರ್ಥ ಆಗುತ್ತಲ್ಲ? ಅದನ್ನೇ ನೆಮ್ಮದಿಯಾಗಿ ಓದ್ಕೊಂಡು 10 ಸತಿ ಓದ್ಕೊಂಡೋಗಿ ಬರೀರಿ. ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ಯಾವುದೇ ಕಾರಣಕ್ಕೂ ಯಾರೂ ಮಾಡಬೇಡ್ರಿ. 7 ಇಯರ್ಸ್ ಕೋರ್ಟ್ ಆಫೀಸರ್ ಆಗಿದ್ದೆ ನಾನು ಯಾವುದೂ ಅಲೋ ಮಾಡೋದಿಲ್ಲಪ್ಪ. ಯಾವುದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ. ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ತುಂಬ ಬ್ಯುಸಿ ಇರ್ತೀವಿ. ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ. ಒಳ್ಳೇದಾಗಲಿ. ದೇವ್ರು ಒಳ್ಳೇದು ಮಾಡಲಿ. ಯಾರಿಗಾರು ಅವಶ್ಯಕತೆ ಇದ್ರಷ್ಟೇ ಮೆಸೇಜ್ ಮಾಡಿರಿ. ಒಳ್ಳೇದಾಗಲಿಪ್ಪ.